ಡಿಪಾರ್ಟ್ಮೆಂಟ್ ನಮಗೆ ಏನು ಇದರ ಬಗ್ಗೆ ಇದು ಕೊಡ್ತೀರಿ ಕೊಡಿ. ನಮ್ಮ ಇಲಾಖೆಗೆ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟವರು ಸೇಲ್ಸ್ ಆಫೀಸರ್, ಸಂಬಂಧಪಟ್ಟ ಡಿನೋ ಅಥವಾ मैं हूं अजीम इनामदार और आप देख रहे हैं आई एक्सप्रेस न्यूज। क्या है पढ़ के सुनाना नहीं। ಈಗ ಅವ ಗ್ಯಾಸ್ ಅಂಗಡಿ ಅವ ಏನ್ ಮಾಡ್ತಾನಲ್ರಿ, ಈಗ ಅರೆಸ್ಟ್ ಮಾಡ್ಯಾರ. ಅವನ ಮ್ಯಾಲ ಏನ್ ಅವರು ಮತ್ತು ಪೊಲೀಸ್ ಆಫೀಸರ್ ಜೊತೆ ಒಂದು ಟೀಮ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಈಗ ಅಂತ್ಯಕ್ರಿಯೆ ಮಾಡಿ ನಮಗೂ ಅವ್ರಿಗೆ ಹೌದಾ, ಅವ್ರ ಮೇಲೆ ಆಕ್ಷನ್ ತಗೋತೀರಿ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ವಿಜಯಪುರ ನಗರದಲ್ಲಿ ಭೀಮ ಸರ್ಕಾರ ಸಂಘಟನೆಯಿಂದ ಹಲವು ಬಾರಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದೀನಿ. ನಾನು ವಿಜಯಪುರ ನಗರದಲ್ಲಿ ಗ್ಯಾಸ್ ಅನಧಿಕೃತ ಗ್ಯಾಸ್ ಸಂಬಂಧ ಸಂಪೂರ್ಣ ಬಂದ್ ಆಗಬೇಕಂತಂದು ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆ. ಇನ್ನೂ ತನಕ ಬಂದ್ ಆಗಿಲ್ಲ. ಒಂದು ಅಮಾಯಕ ಇವತ್ತು ಬಲಿಪಶು ಆಗಿದ್ದಾನೆ. ಅದಕ್ಕೆ ಯಾರು ಹೊಣೆಗಾರಪ್ಪ ಅಂತಂದ್ರೆ ಡಿ ಸಿ ಅವ್ರು ಹೊಣೆಗಾರತ ನಾ ಹಣ ಮಾಡ್ಕೊತೀನಿ. ಒಂದು ವರ್ಷ ಆಯ್ತು ನಾವು ಈಗ ಫಾರ ಮಾಡಕತ್ತು. ಇನ್ನೂ ತನ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಮ್ಯಾಗ ಕಾನೂನು ಕ್ರಮ ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ನಮಗೆ ಗೊತ್ತಿಲ್ಲ. ಇನ್ನು ಶಾಮೀಲ್ ಅದಾರೋ ಇನ್ನು ಬಿಟ್ಟಾರೋ ಇನ್ನು ಗೊತ್ತಿಲ್ಲ. ಒಂದು ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಫುಡ್ ಆಫೀಸರ್ ಯಾರಿದಾರಲ್ಲ ಡಿ ಸಿ ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೊಂಡು ಅವ್ರು ವಜಾಗೊಳಿಸ್ಬೇಕು. ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ವಿಜಯಪುರ ನಗರದಲ್ಲಿ ಗಲ್ಲಿಯಲ್ಲಿ ಎಷ್ಟು ಅನಧಿಕೃತಗಳದವರ ಒಟ್ಟು ಸಂಪೂರ್ಣ ಬಂದ್ ಆಗ್ಬೇಕಂತಂದು ಒಂದು ಎಚ್ಚರ ಕೊಡ್ತಾ ಇದ್ದೀನಿ ಭೀಮ್ ಸರ್ಕಾರ ಸಂಘಟನೆಯಿಂದ. ದಿನಗಳ ಹಿಂದೆ 2-3-4 ವರ್ಷದಿಂದ ಮನವಿ ಕೊಡ್ತಾ ಬಂದಿದ್ದೀರಿ. ನೋಡ್ರಿ, ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ವಿಜಯಪುರ ನಗರದಲ್ಲಿ ಗ್ಯಾಸ್ ಸಂಖ್ಯೆ ಹೆಚ್ಚಾಗ್ತಾಯಿತ್ತು. ಅದು ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ವಿಜಯಪುರ ನಗರದಲ್ಲಿ ಹೆಚ್ಚಾಗ್ತಾಯಿತ್ತು. ಅದು ನಾವು ಹೆಂಗೆ ಮನವಿ ಮಾಡ್ತೀವಲ್ಲ ಹಂಗೆ ವಿಜಯಪುರ ನಗರದಲ್ಲಿ ಗ್ಯಾಸ್ ಹೆಚ್ಚಾಗ್ತದೆ. ಅತಿ ಶೀಘ್ರದಲ್ಲಿ ಫುಡ್ ಆಫೀಸರ್ ಏನಿದಾರಲ್ಲ ವಿಜಯಪುರ ನಗರದಲ್ಲಿ ಒಟ್ಟು ಗ್ಯಾಸ್ ಬ್ಯಾನ್ ಮಾಡ್ಲಿಕ್ಕಂದ್ರೆ ಅದಕ್ಕೆ ಯಾರು ಹೊಣೆಗಾರಪ್ಪ ಅಂದರೆ ಡಿ ಸಿ ಹೊಣೆಗಾರ. ಒಂದೇ ಹೇಳ್ತೀನಿ, ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ. ನೋಡ್ರಿ ಹೇಳ್ತಾರೆ ಹಂಗೆ ಅವ್ರು. ಆಯಿತು ನಾವು ಕ್ರಮ ತೊಗೋತೀವಿ, ನಾವು ಬಂದ್ ಮಾಡ್ತೀವಿ ಹೇಳ್ತಾರೆ. ರೇಟಿಂದಾಗ ಏನು ಕೊಡಂಗೂ ಇಲ್ಲ, ಅವ್ರು ಮಾಡಂಗೂ ಇಲ್ಲ. हाजी मलंग बाबा बीजापुर शहर में चंपी के नाम से हॉल ओपन हुआ है। ये देख सकते हैं आप यहाँ का खूबसूरत नज़ारा। ये देखिए।